ಹರ ಓಂ ಶ್ರೀ ಗುರುಭ್ಯೋ ನಮಃ. ಹುಬ್ಬಳ್ಳಿ ಧಾರವಾಡ ಈ ಮಹಾನಗರ ಪಾಲಿಕೆಯ ವಿಶೇಷವಾದಂತ ಸುದ್ದಿಗೋಷ್ಠಿಯಲ್ಲಿ ಇವತ್ತಿನ ದಿವಸ ಚಿಕ್ಕಿಲಗಾರ ಸಮಾಜದ ಜಗದ್ಗುರುಗಳಾಗಿ ನಾವು ಮಾತನಾಡುವುದು ಏನಪ್ಪಾ ಅಂತ ಹೇಳಿದ್ರೆ, ನಮ್ಮ ಪೂರ್ವ ಕ್ಷೇತ್ರದೊಳಗಡೆ ಬಹಳಷ್ಟು ಅಭಿವೃದ್ಧಿ ಕಾರ್ಯಗಳನ್ನು ಮಾಡ್ತಾ ಇದ್ದಾರ, ಇನ್ನು ಮುಂದೆ ಮಾಡ್ತಾರ ಅಂತ ಹೇಳುವಂತ ಒಂದು ನಂಬಿಕೆ ಮುಖಾಂತರ ನಾವು ಏನ್ ಮಾತನಾಡ್ತಾ ಇದೀವಿ ಅಂತಂದ್ರೆ, ಸನ್ಮಾನ್ಯ ಶ್ರೀ ಜನಪ್ರಿಯ ಶಾಸಕರಾದಂತ ಪ್ರಸಾದ್ ಅಬ್ಬೆ ಅವರಿಗೆ ನಮ್ಮ ರಾಜ್ಯದ ಸಚಿವ ಸಂಪುಟದೊಳಗಡೆ ಒಂದು ಸ್ಥಾನಮಾನಗಳನ್ನು ದೊರಕಿಸ್ಕೊಡ್ಲಿ ಅಂತ ಹೇಳಿ ಸನ್ಮಾನ್ಯ ಶ್ರೀ ಡಿ ಕೆ ಶಿವಕುಮಾರ್ ಸರ್ ಅವರಿಗೆ ನಾವು ವಿನಂತಿಯನ್ನು ಮಾಡ್ತಾ ಇದ್ದೀವಿ. ಅತಿ ಹಿಂದುಳಿದ ಮಠಾಧೀಶರು ಹಾಗೂ ನಮ್ಮ ಶಿಕ್ಕಿಲಗಾರ ಸಮಾಜದ ಸುಮಾರು ಒಂದು ಅಲೆಮಾರಿ ಅಥವಾ ಅಲೆಮಾರಿಯ ಜನಾಂಗದ ಸುಮಾರು ಒಂದು 25,000-30,000 ಜನಗಳ ನಾವು ಕೂಡಿ ಈ ಒಂದು ಸುದ್ದಿಗೋಷ್ಠಿಯಲ್ಲಿ ಇವತ್ತಿನ ದಿವಸ ಮಾತನಾಡ್ತಾ ಇದ್ದೀವಿ. ಯಾಕಂತ ಹೇಳಿದ್ರ ನಾವು ಅಷ್ಟೇ ಅಲ್ಲ, ಅತಿ ಹಿಂದುಳಿದ ಮಠಾಧೀಶರು ಇನ್ನೂ ಬಹಳಷ್ಟು ಮಂದಿ, ಇನ್ನು ಸುಮಾರು 100-200 ಮಂದಿ ಮಠಾಧೀಶರು ಇದ್ದಾರೆ. ಮುಂದಿನ ನಿರ್ಮಾಣದೊಳಗಡೆ ನಾವು ಜನಪ್ರಿಯ ಶಾಸಕರಾದಂತಹ ಪ್ರಸಾದ್ ಅಬ್ಬೆ ಅವ್ರ ಜೊತೆಗೆ ಇರ್ತೀವಿ. ಅವ್ರ ಸಚಿವ ಸಂಪುಟದೊಳಗಡೆ ಒಂದು ಸ್ಥಾನಮಾನಗಳನ್ನು ದೊರಕಿಸ್ಕೊಡ್ಲಿ ಅಂತ ಹೇಳಿ ನಾವು ಇವತ್ತಿನ ದಿವಸ ಯಾವ ರೀತಿ ಹುಬ್ಬಳ್ಳಿ ಒಳಗಡೆ ಪೂರ್ವ ಭಾಗದೊಳಗಡೆ ಯಾವ ರೀತಿ ಅಭಿವೃದ್ಧಿ ಆಗಿದೆ, ಪೂರ ಸಂಪುಟ ನಮ್ಮ ಧಾರವಾಡ ಜಿಲ್ಲಾ ಅಭಿವೃದ್ಧಿ ಮಾಡುವಂತಹ ಒಂದು ಸೇವೆ ಮಾಡುವಂತಹ ಅವಕಾಶ ಆ ಒಂದು ಸನ್ಮಾನ್ಯ ಶ್ರೀ ಜನಪ್ರಿಯ ಶಾಸಕರಾದಂತಹ ಪ್ರಸಾದ್ ಅಬ್ಬೆ ಅವ್ರಿಗೆ ದೊರಕಿಸ್ಕೊಡ್ಲಿ ಅಂತ ಹೇಳಿ ಡಿ ಕೆ ಶಿವಕುಮಾರ್ ಅವರಿಗೆ ಅತಿ ಹಿಂದುಳಿದ ಹಾಗೂ ನಮ್ದ ಶಿಕ್ಕಿಲಗಾರ ಸಮಾಜದ ವತಿಯಿಂದ ನಮ್ಮ ಹಿಂದುಳಿದ ಮಠಾಧೀಶರ ಮಹಾಸಭಾದಿಂದ ನಾವು ಅವರಿಗೆ ವಿನಂತಿಯನ್ನು ಮಾಡ್ತಾ ಇದ್ದೀವಿ. ಓಂ ನಮಃ ಶಿವಾಯ.